ಇಲ್ಲಿ ಇತರ ಲೋಹೀಯ ಲವಣದ ದ್ರಾವಣಗಳೊಂದಿಗೆ ಲೋಹಗಳು ಹೇಗೆ ಪ್ರತಿವರ್ತಿಸುತ್ತವೆ ಅಂತ ನಾವು ಬಂದಾಗ, ಈಗ ನಾವಿಲ್ಲಿ ಈ ಒಂದು ಘಟಕದಲ್ಲಿ ಎಲ್ಲ ಲೋಹಗಳು ಒಂದೇ ರೀತಿಯ ಕ್ರಿಯಾಕಾರತ್ವವನ್ನು ಹೊಂದಿಲ್ಲ ಅಂತಕ್ಕಂಥದ್ದು ನಾವು ಆವಾಗಲೇ ಅಭ್ಯಾಸ ಮಾಡಿದ್ದೀವಿ. ಬೇರೆ ಬೇರೆ ಲೋಹಗಳು ಬೇರೆ ಬೇರೆ ಸನ್ನಿವೇಶದಲ್ಲಿ ಏನಾಗ್ತವೆ, ಅವು ಆಕ್ಸಿಜನ್ ಜೊತೆಗೆ ಆಗಿರ್ಬೋದು, ಆಮ್ಲಗಳ ಜೊತೆಗೆ ಆಗಿರ್ಬೋದು, ಅಥವಾ ನೀರಿನೊಂದಿಗೆ ಆಗಿರ್ಬೋದು ವರ್ತಿಸುವುದನ್ನು ನಾವು ನೋಡಿದ್ವಿ. ಹಾಗಾಗಿ ಎಲ್ಲ ಲೋಹಗಳು ಒಂದೇ ರೀತಿಯ ಕ್ರಿಯಾಪಟುತ್ವವನ್ನು ಹೊಂದಿಲ್ಲ ಅಂತಕ್ಕಂಥ ಒಂದು ಅಂಶವನ್ನು ನಾವು ಇಲ್ಲಿ ತಿಳ್ಕೊಂಡಿದ್ದೀವಿ. ನಾವು ಸಂಗ್ರಹಿಸಿದ ಎಲ್ಲ ಲೋಹಗಳನ್ನು ಅವುಗಳ ಕ್ರಿಯಾಶೀಲತೆಯ ಇಳಿಕೆ ಕ್ರಮದಲ್ಲಿ ಜೋಡಿಸಲು ಆಗುವುದಿಲ್ಲ ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್. ಹಾಗಾಗಿ ನಾವಿಲ್ಲಿ ಈ ಒಂದು ಲೋಹೀಯ ಒಂದು ಲವಣದ ದ್ರಾವಣಗಳೊಂದಿಗೆ ಲೋಹಗಳ ವರ್ತನೆ ಹೇಗಿರ್ತದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡಿದ್ವಿ. ಹಾಗಾಗಿ ನಮಗೆ ಅಂಶ ಗೊತ್ತಾಯಿತು. ಏನು ಅಂತ ಹೇಳಿದರೆ, ರಾಸಾಯನಿಕವಾಗಿರ್ತಕ್ಕಂತಹ ಲೋಹಗಳು ಏನಾಗಿದ್ದಾವೆ, ಒಂದೇ ರೀತಿಯ ಕ್ರಿಯಾಪಟುತ್ವವನ್ನು ಹೊಂದಿಲ್ಲ ಅಂತಕ್ಕಂಥದ್ದು ಒಂದು ಅಂಶ. ಎಲ್ಲ ಲೋಹಗಳನ್ನು ಅವುಗಳ ಕ್ರಿಯಾಶೀಲತೆಯ ಇಳಿಕೆ ಕ್ರಮದಲ್ಲಿ ನಾವು ಜೋಡಿಸಲು ಆಗೋದಿಲ್ಲ ಅಂತಕ್ಕಂಥದ್ದು ಒಂದು. ಮಕ್ಕಳೇ, ಈಗ ನಾವು ಕ್ರಿಯಾಶೀಲತೆಯ ಸರಣಿ ಅಂತಕ್ಕಂಥದ್ದಿದೆ. ಅದರ ಒಂದು ರಿಯಾಕ್ಟಿವಿಟಿ ಏನಿದೆ ಅದ್ರ ಮೇಲೆ, ಅಂದರೆ ಕ್ರಿಯಾಶೀಲತೆ ಅಂತ ನಾವು ಹೇಳ್ತೀವಿ. ಕ್ರಿಯಾಶೀಲತೆಯ ಸರಣಿಯು ಲೋಹಗಳನ್ನು ಕ್ರಿಯಾಕಾರತ್ವದ ಆಧಾರದ ಮೇಲೆ ಇಳಿಕೆ ಕ್ರಮದಲ್ಲಿ ಜೋಡಿಸಲಾಗಿದೆ. ನಮಗಿಲ್ಲೊಂದು ಕೋಷ್ಟಕವನ್ನು ಕೊಟ್ಟಿದೆ. ಈ ಒಂದು ಕೋಷ್ಟಕದಲ್ಲಿ ಹೇಳ್ತಾ ಹೋಗ್ತೀವಿ ನಾವು. ಏನಪ್ಪ ಅಂತ ಹೇಳಿದರೆ, ಈ ಒಂದು ಕೋಷ್ಟಕದಲ್ಲಿ ನಾವೇನು ಕಾಣ್ತಾ ಇದ್ದೀವಿ ಅಂತ ಹೇಳಿದರೆ, ಕ್ರಿಯಾಶೀಲತೆಗೆ ಅನುಗುಣವಾಗಿ ಲೋಹಗಳನ್ನು ಅತಿ ಕಡಿಮೆ ಕ್ರಿಯಾಶೀಲತೆ ಲೋಹಗಳು, ಕ್ರಿಯಾಶೀಲತೆ ಕಡಿಮೆಯಾಗಿರ್ತಕ್ಕಂಥ ಧಾತುಗಳು ಮತ್ತು ಅತ್ಯಂತ ಕ್ರಿಯಾಶೀಲವಾದ ಲೋಹಗಳನ್ನು ಇಲ್ಲಿ ಒಂದು ಕೋಷ್ಟಕದಲ್ಲಿ ಕೊಟ್ಟಿದ್ದಾನೆ. ಅಂದರೆ ಕ್ರಿಯಾಶೀಲ ಸರಣಿ ಲೋಹಗಳ ಸಾಪೇಕ್ಷ ಕ್ರಿಯಾಶೀಲತೆಗಳು ಅಂತ. ಮಕ್ಕಳೇ, ನಾವಿಲ್ಲಿ ನೋಡ್ತಾ ಹೋಗ್ತಾ ಇದ್ದೀವಿ. ಅತ್ಯಂತ ಕ್ರಿಯಾಶೀಲತೆ ಆಗಿರ್ತಕ್ಕಂತಹ ಲೋಹಗಳು ಯಾವ್ಯಾವು? ಒಂದು ಪೊಟ್ಯಾಷಿಯಂ, ಎರಡನೇದು ಸೋಡಿಯಂ, ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಆಮೇಲೆ ಅಲ್ಯೂಮಿನಿಯಂ. ಇಲ್ಲಿ ನೋಡಿ, ಸೋಡಿಯಂ ಅಂತಕ್ಕಂಥದ್ದು, ಪೊಟ್ಯಾಷಿಯಂ ಅಂತಕ್ಕಂಥದ್ದು, ಸೋಡಿಯಂ ಅಂತಕ್ಕಂಥದ್ದು, ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಈ ಎಲ್ಲ ಒಂದು ಏನು 5 ಲೋಹಗಳಿದಾವೋ ಅವೆಲ್ಲವೂ ಕೂಡ ಏನಾಗಿದ್ದಾವೆ, ಅತ್ಯಂತ ಕ್ರಿಯಾಶೀಲ ಲೋಹಗಳಾಗಿವೆ. ನಾವೀಗ ಎರಡನೇ ಹಂತಕ್ಕೆ ಬಂದಾಗ ಯಾವುದು ಅಂತ ಹೇಳಿದರೆ, ನಾವಿಲ್ಲಿ ಕ್ರಿಯಾಶೀಲತೆಯ ಏನಾಗಿದೆ, ಕಡಿಮೆಯಾಗಿರ್ತಕ್ಕಂಥ ಕ್ರಿಯಾಶೀಲತೆಯ ಲೋಹಗಳಾಗಿ ನಾವು ನೋಡಿದಾಗ ಸತು, ಕಬ್ಬಿಣ, ಸೀಸ, ಹೈಡ್ರೋಜನ್, ತಾಮ್ರ, ಪಾದರಸ ಮತ್ತು ಬೆಳ್ಳಿ. ನಾವೇನು ನೋಡ್ತಾ ಇದ್ದೀವಿ ಅಂತ ಹೇಳಿದರೆ, ಇಲ್ಲೆಲ್ಲ ಇಷ್ಟು ಧಾತುಗಳನ್ನು ನಾವು ನೋಡ್ತಾ ಇದ್ದೀವಿ. ಈ ಒಂದು ಇದರಲ್ಲಿ ಬಂದಾಗ, ಅಂದರೆ ಅತ್ಯಂತ ಕಡಿಮೆ ಕ್ರಿಯಾಶೀಲತೆ ಇರ್ತಕ್ಕಂಥದ್ದು ಯಾವುದು ಅಂತ ನಾವು ಹೇಳಿದ್ವಿ ಚಿನ್ನ ಮತ್ತು ಬೆಳ್ಳಿ ಇದಾವಲ್ಲ, ಇದು ಯಾವುದೇ ರೀತಿಯ ಕ್ರಿಯಾಕಾರತ್ವ ಗುಣವನ್ನು ಹೊಂದಿರೋದಿಲ್ಲ. ಹಾಗಾಗಿ ಅತಿ ಕಡಿಮೆ ಕ್ರಿಯಾಶೀಲತೆ. ಇಲ್ಲಿ ನಾವು ಬೆಳ್ಳಿ, ಚಿನ್ನ, ಬೆಳ್ಳಿ, ಪಾದರಸ, ನಾವೇನು ಕೆಳಗಿಂದ ಮೇಲ್ಗಡೆಗೆ ಹೋದಂತೆಲ್ಲ ಇದು ಅತ್ಯಂತ ಮೇಲೆ ಇರ್ತಕ್ಕಂಥದ್ದು ಲೋಹ ತುಂಬ ಏನಾಗಿದೆ, ಕ್ರಿಯಾಶೀಲ. ಅತ್ಯಂತ ತಳಭಾಗದಲ್ಲಿರ್ತಕ್ಕಂಥ ಲೋಹ ಏನಿದು ಅತ್ಯಂತ ಕಡಿಮೆ ಕ್ರಿಯಾಶೀಲ. ಈ ರೀತಿಯಾಗಿ ನಾವು ಏನು ಮಾಡಿದ್ದೀವಿ ಅಂತ ಹೇಳಿದರೆ, ಲೋಹಗಳನ್ನು ಅವುಗಳ ಒಂದು ಕ್ರಿಯಾಕಾರತ್ವ ಗುಣಗಳನ್ನು ಹೊಂದಿರುವ ಆಧಾರದ ಮೇಲೆ ನಾವು 3 ಗುಂಪುಗಳನ್ನು ಮಾಡಿದ್ದೀವಿ. ಅತಿ ಕಡಿಮೆ ಕ್ರಿಯಾಶೀಲತೆ ಕಡಿಮೆಯಾಗುತ್ತದೆ, ಅತ್ಯಂತ ಕ್ರಿಯಾಶೀಲ ಅಂತಕ್ಕಂಥದ್ದು. ಈ ರೀತಿಯಾಗಿ ನಾವು ಏನು ಮಾಡ್ತೀವಿ ಅಂತ ಹೇಳಿದರೆ, ಅವುಗಳನ್ನು ವರ್ಗೀಕರಣ ಮಾಡ್ತೀವಿ ಅಂತಕ್ಕಂಥದ್ದು. ಪರೀಕ್ಷೆಯಲ್ಲಿ ಕೇಳಿದರೆ ನಾವು ಅದನ್ನು ಬರಿಬೇಕಾಗ್ತದೆ. ಮಕ್ಕಳೇ, ಈಗ ನಾವು ಲೋಹಗಳು ಮತ್ತು ಅಲೋಹಗಳು ಹೇಗೆ ಪ್ರತಿವರ್ತಿಸುತ್ತವೆ ಅಂತಕ್ಕಂಥದ್ದಿದೆ. ಈಗ ನಮಗೆಲ್ಲ ಗೊತ್ತಿದೆ, ನಾವು
ಆವರ್ತ ಕೋಷ್ಟಕದಲ್ಲಿ 4 ಗುಂಪುಗಳಾಗಿ ನಾವು ಧಾತುಗಳನ್ನು ವರ್ಗೀಕರಣ ಮಾಡಿದ್ದೀವಿ, SPDF. ಅದರಲ್ಲಿ P ಬ್ಲಾಕ್ನಲ್ಲಿ ಅತ್ಯಂತ ಕೊನೆಯ ಒಂದು ಗುಂಪು ಅಂದರೆ ನಮಗೆಲ್ಲ ಗೊತ್ತಿದೆ, ಕಂಬ ಸಾಲುಗಳಿಗೆ ಗುಂಪುಗಳೆಂದು ಕರೆಯುತ್ತೇವೆ, ಅಡ್ಡ ಸಾಲುಗಳಿಗೆ ನಾವು ಆವರ್ತಗಳೆಂದು ಕರೆಯುತ್ತೇವೆ. ಒಂದು ಕಂಬ ಸಾಲುಗಳು ಅಥವಾ ವರ್ಗದಲ್ಲಿ ಅತ್ಯಂತ ಕೊನೆಯ ವರ್ಗ 18ನೇ ಗುಂಪು ಏನಿದೆಯೋ ಅಲ್ಲಿ ಇರ್ತಕ್ಕಂಥ ಎಲ್ಲ ಧಾತುಗಳು ಏನಾಗಿದ್ದಾವೆ, ಅನಿಲ ರೂಪದ ಆಗಿದ್ದಾವೆ. ಹಾಗಾಗಿ ಅವುಗಳನ್ನು ನಾವು ಜಡ ಅನಿಲಗಳ ಗುಂಪು ಅಂತ ಕರಿತೀವಿ, ಅಥವಾ ರಾಜ ಅನಿಲಗಳು ಅಂತಲೂ ಕರಿತೀವಿ, ಇನ್ನರ್ಡ್ ಗ್ಯಾಸಸ್ ಅಂತಲೂ ಕೂಡ ಕರಿತೀವಿ. ಕಾರಣ, ಈ ಧಾತುಗಳ ಎಲೆಕ್ಟ್ರಾನ್ ವಿನ್ಯಾಸವನ್ನು ಬರೆದಾಗ ಅತ್ಯಂತ ಹೊರ ಕವಚದಲ್ಲಿ ಏನಾಗುತ್ತೆ, 8 ಎಲೆಕ್ಟ್ರಾನ್ಸ್ಗಳನ್ನು ಇವುಗಳು ಹೊಂದಿರೋದ್ರಿಂದ ಇವುಗಳಿಗೆ ನಾವು ಅಷ್ಟಕಗಳು ಅಂತ ಕರಿತೀವಿ. ಅಷ್ಟಕ ಎಲೆಕ್ಟ್ರಾನ್ಸ್ಗಳನ್ನು ಹೊಂದಿದ್ದಾವೆ. ಈ 8 ಎಲೆಕ್ಟ್ರಾನ್ಸ್ಗಳನ್ನು, ವೇಲೆನ್ಸ್ ಎಲೆಕ್ಟ್ರಾನ್ಸ್ಗಳನ್ನು ಅಂದರೆ ಸಂಪೂರ್ಣ ಏನಾಗಿರ್ತವೆ, ಆ ಒಂದು ಕವಚ ಭರ್ತಿಯಾಗಿರೋದ್ರಿಂದ ಅದನ್ನು ನಾವು ಏನಂತ ಕರಿತೀವಿ ಅಂತ ಹೇಳಿದರೆ ವೇಲೆನ್ಸ್ ಕವಚಗಳು ಅಂತ ಕರಿತೀವಿ. ಹೊಂದುವ ಈ ಒಂದು ಪ್ರವೃತ್ತಿಯನ್ನು ಇದು ಹೊಂದಿದ್ದಾವೆ. ಅಂದರೆ ಇದಕ್ಕೆ ನಾವು ಜಡ ಅನಿಲಗಳ ಗುಂಪು ಅಂತ ಕರಿತೀವಿ. ಜಡ ಅನಿಲಗಳು ಇವು ತುಂಬ ಏನಾಗಿರ್ತವೆ, ಕಡಿಮೆ ಕ್ರಿಯಾಕಾರತ್ವವನ್ನು ಹೊಂದಿರ್ತವೆ ಅಂತಕ್ಕಂಥದ್ದು. ಸಂಪೂರ್ಣವಾಗಿ ಎಲ್ಲ ಒಂದು ಕವಚ, ಕೊನೆಯ ಕವಚ 8 ಎಲೆಕ್ಟ್ರಾನ್ಸ್ಗಳನ್ನು ಹೊಂದಿರೋದ್ರಿಂದ ಇವು ಜಡವಾಗಿರ್ತವೆ ಅಂತಕ್ಕಂಥದ್ದು. ಮಕ್ಕಳ, ನಾವು ಇಲ್ಲೂ ಅನೇಕ ಲೋಹಗಳ ಎಲೆಕ್ಟ್ರಾನ್ ವಿನ್ಯಾಸವನ್ನು ಬರೆದಾಗ ಇಲ್ಲಿ ನಾವು ಒಂದು ಮುಖ್ಯವಾಗಿರ್ತಕ್ಕಂಥ ಅಂಶವನ್ನು ನಾವು ನೋಡ್ಬೋದು. ಏನು ಅಂತೇಳಿದರೆ, ಯಾವುದೇ ಒಂದು ಧಾತುವಿನ ಎಲೆಕ್ಟ್ರಾನ್ ವಿನ್ಯಾಸವನ್ನು ಬರೆದಾಗ ಅದರ ಅತ್ಯಂತ ಹೊರ ಮುಖ್ಯ ಕವಚದಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನುಗಳ ಸಂಖ್ಯೆ ಏನು ಸೂಚಿಸ್ತದೆ ಅಂತ ಹೇಳಿದರೆ ಆ ಧಾತು ಆವರ್ತ ಕೋಷ್ಟಕದಲ್ಲಿ ಇರುವಂತಹ ಗುಂಪನ್ನು ಸೂಚಿಸ್ತದೆ. ಈ ಉದಾಹರಣೆ ತಗೊಳ್ಳೋಣ. ಯಾವುದು, ಹೀಲಿಯಂ. ಜಡಾನಿಲಗಳಲ್ಲಿ ನಾವಿಲ್ಲಿ 3 ಜಡಾನಿಲಗಳನ್ನು ಸೂಚಿಸ್ತಾ ಇದ್ದಾರೆ. ಒಂದನೇದಾಗಿರ್ತಕ್ಕಂಥದ್ದು ಹೀಲಿಯಂ ಅಂತ ಇದೆ. ಹೀಲಿಯಮಿನ ಪರಮಾಣು ಸಂಖ್ಯೆ 2. ನಾವು ಎಲೆಕ್ಟ್ರಾನ್ ವಿನ್ಯಾಸ ಏನು ಬರ್ತೀವಿ, 1s2 ಅಂತ ಬರಿತೀವಿ. ಈ 1s2 ಅಂತಕ್ಕಂಥದ್ದು ಇದೆಯಲ್ಲ, 2 ಏನು ಸೂಚಿಸ್ತದೆ ಅಂತ ಹೇಳಿದರೆ ಅದು ಆವರ್ತ ಕೋಷ್ಟಕದ 2ನೇ ಗುಂಪಿನಲ್ಲಿದೆ ಅಂತ. ಆದರೆ ಎಕ್ಸೆಪ್ಷನಲ್ ಇದು 18ನೇ ಗುಂಪಿನಲ್ಲಿದೆ. ಅದೇ ರೀತಿಯಾಗಿ ನಾವು ನಿಯಾನಿಗೆ ಬಂದಾಗ, ನಿಯಾನ್ ಅಂತಕ್ಕಂಥದ್ದು ಏನಿದೆಯೋ ಅದು ಅದರ ಪರಮಾಣು ಸಂಖ್ಯೆ ಏನಾಗಿದೆ, ಅದರ ಪರಮಾಣು ಸಂಖ್ಯೆ ಏನಾಗಿದೆ ಅಂತ ಹೇಳಿದರೆ ಅದು 10 ಇದೆ. 10 ನಿಯಾನಿನ ಪರಮಾಣು ಸಂಖ್ಯೆ 10. ಅದರ ಎಲೆಕ್ಟ್ರಾನ್ ವಿನ್ಯಾಸವನ್ನು ಬರೆದಾಗ ಏನಾಗ್ತಾ ಇದೆ ಅಂತ ಹೇಳಿದರೆ 1s2 2s2 2p6. ಅಂದರೆ ಅತ್ಯಂತ ಹೊರ ಕವಚ ಯಾವುದಾಯಿತು, L ಆಯಿತು. ಎಲ್ಲಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ಗಳಿದ್ದಾವೆ, ಎಷ್ಟಿದ್ದಾವೆ, 8 ಇದ್ದಾವೆ. ಹಾಗಾಗಿ ಇದು ಕೂಡ ಇಲ್ಲಿ ಅದು ಒಂದು ಅನಿಲಗಳ ಗುಂಪಿಗೆ ಬರ್ತದೆ ಅಂತಕ್ಕಂಥದ್ದು. ಆಮೇಲೆ ಆರ್ಗಾನ್ ಅಂತಕ್ಕಂಥದ್ದು 3ನೇದೊಂದಿದೆ. ಅದರ ಪರಮಾಣು ಸಂಖ್ಯೆ 18. ಎಲೆಕ್ಟ್ರಾನ್ ವಿನ್ಯಾಸ 1s2 2s2 2p6 3s2 3p6 ಹಂಗೆ 18 ಆಗಿದೆ ಅಂತಕ್ಕಂಥದ್ದು. ಈ ರೀತಿಯಾಗಿ ನಾವು ಏನು ಮಾಡಿದ್ದೀವಿ, ಎಲೆಕ್ಟ್ರಾನ್ ವಿನ್ಯಾಸಗಳನ್ನು ಬರೀತೀವಿ. ಇಲ್ಲಿ ನೋಡಿ, ಸೋಡಿಯಂ ಅಂತಕ್ಕಂಥದ್ದು ಇದೆ ನೋಡಿ. ಇಲ್ಲಿ ಸೋಡಿಯಂ ಪರಮಾಣು ಸಂಖ್ಯೆ 11. ಇಲ್ಲಿ ಅತ್ಯಂತ ಹೊರ ಕವಚದಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ, 1 ಇದೆ. ಹಾಗಾಗಿ ಇದು 1ನೇ ಗುಂಪಿನಲ್ಲಿ ಬರ್ತದೆ, S ಬ್ಲಾಕ್ನಲ್ಲಿ ಬರ್ತದೆ. ಮೆಗ್ನೀಷಿಯಂ ಪರಮಾಣು ಸಂಖ್ಯೆ 12. ಇದರ ಅತ್ಯಂತ ಹೊರ ಕವಚದಲ್ಲಿ 2 ಎಲೆಕ್ಟ್ರಾನ್ಸ್ ಇರೋದ್ರಿಂದ ಇದು ಆವರ್ತ ಕೋಷ್ಟಕದ 2ನೇ ಗುಂಪಿನಲ್ಲಿ ನಾವು ಇದನ್ನು ಕಾಣ್ಬೋದು. ಅಲ್ಯೂಮಿನಿಯಂ, ಅದರ ಪರಮಾಣು ಸಂಖ್ಯೆ 13. ಅತ್ಯಂತ ಹೊರ ಕವಚದಲ್ಲಿ 3 ಎಲೆಕ್ಟ್ರಾನ್ಸ್ಗಳಿರೋದ್ರಿಂದ ಇದು ಆವರ್ತ ಕೋಷ್ಟಕದ 3ನೇ ಗುಂಪಿನಲ್ಲಿ ಇದನ್ನು ಕಾಣ್ತೀವಿ. ಈ ರೀತಿಯಾಗಿ ನಾವು ಅತ್ಯಂತ ಹೊರ ಕವಚದಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ಸ್ಗಳು ಏನು ಮಾಡ್ತವೆ, ಆ ಎಲೆಕ್ಟ್ರಾನ್ಸ್ಗಳು ಏನು ಮಾಡ್ತವೆ ಅಂತ ಹೇಳಿದರೆ ಆ ಧಾತು ಇರ್ತಕ್ಕಂಥ ಗುಂಪನ್ನು ಕೂಡ ಇವು ಸೂಚಿಸ್ತವೆ ಅಂತಕ್ಕಂಥದ್ದು. ನಾವಿಲ್ಲಿ ಎಲೆಕ್ಟ್ರಾನ್ ವಿನ್ಯಾಸ ಇಷ್ಟಕ್ಕೊಂದಿದ್ದಾವೆ. ಇದರಲ್ಲಿ ಪರೀಕ್ಷೆಯಲ್ಲಿ ಯಾವುದಾದ್ರೂ ಕೇಳ್ಬೋದು. ಎಲೆಕ್ಟ್ರಾನ್ ವಿನ್ಯಾಸ ಬರೀಬೇಕಾದ್ರೆ ನಮಗೆ ಒಂದು ಟೆಕ್ನಿಕ್ ಗೊತ್ತಿರಬೇಕು. SPDFನಲ್ಲಿ ಕನಿಷ್ಠ ಮತ್ತು ಗರಿಷ್ಠ ಎಷ್ಟು ಎಲೆಕ್ಟ್ರಾನ್ಸ್ಗಳನ್ನು ತುಂಬೋದು ಅಂತ. SPDF ಅಂತ ನಾವು ಬರ್ಕೊಳ್ತೀವಲ್ವಾ, SPDFನಲ್ಲಿ ಕನಿಷ್ಠ ಎಷ್ಟು ತುಂಬೋದು, 1 ಎಲೆಕ್ಟ್ರಾನ್ಸ್ಗಳನ್ನು ತುಂಬೋದು. 1 ಎಲೆಕ್ಟ್ರಾನ್ಸ್ ಮಿನಿಮಮ್ ಕೆಪ್ಯಾಸಿಟಿ.
ಮ್ಯಾಕ್ಸಿಮಮ್ ಬಂದಾಗ ಎಸ್ಸಲ್ಲಿ 2 ಇರ್ತದೆ, ಪಿನಲ್ಲಿ 6 ಇರ್ತದೆ, ಡಿಯಲ್ಲಿ 10 ಇರ್ತದೆ. ಅದೇ ರೀತಿಯಾಗಿ ಏನಾಗ್ತದೆ ಅಂತ ಹೇಳಿದರೆ ನಾವಿಲ್ಲಿ ಎಫ್ಗೆ ಬಂದಾಗ ಏನಾಗ್ತದೆ 14 ಆಗಿರ್ತದೆ ಅಂತ 14. ಅಂದರೆ ಎಸ್ನಲ್ಲಿ ಏನು ಮಾಡ್ತೀವಿ ನಾವು, ಎಸ್ನಲ್ಲಿ ಕನಿಷ್ಠ ಮತ್ತು ಗರಿಷ್ಠ, ಎಸ್ನಲ್ಲಿ ಕನಿಷ್ಠ 1 ಗರಿಷ್ಠ 2 ಎಲೆಕ್ಟ್ರಾನ್ಗಳನ್ನು ತುಂಬೋದು. ಅದೇ ರೀತಿ ಪಿನಲ್ಲಿ ಎಷ್ಟು ತುಂಬೋದು, ಕನಿಷ್ಠ 1 ತುಂಬೋದು, ಗರಿಷ್ಠ 6 ತುಂಬೋದು ಎಲೆಕ್ಟ್ರಾನ್ಸ್ಗಳನ್ನು. ಅದ್ರ ಮೇಲೆ ಆದರೆ ಮುಂದಿನ ಹಂತಕ್ಕೆ ಹೋಗಬೇಕಾಗ್ತದೆ. ಮಕ್ಕಳೇ, ಈಗ ನಾವೇನು ಹೇಳ್ತಾ ಇದ್ವಿ, ಎಸ್, ಪಿ, ಡಿ ಮತ್ತು ಎಫ್ನಲ್ಲಿ ಏನು ಮಾಡ್ತೀವಿ, ಇದು ಗೊತ್ತಿರಬೇಕು ನಮಗೆ. ಕನಿಷ್ಠ ಎಷ್ಟು ಅಂದರೆ ಎಲ್ಲದರಲ್ಲೂ ಒಂದೊಂದು ಅಂತ ಗೊತ್ತಿರಬೇಕು. ಗರಿಷ್ಠ ಬಂದಾಗ ಎಸ್ನಲ್ಲಿ 2 ಇರ್ತದೆ ತುಂಬೋದು ಎಲೆಕ್ಟ್ರಾನ್ಗಳು, ಪಿನಲ್ಲಿ 6 ಎಲೆಕ್ಟ್ರಾನ್ಸ್ಗಳನ್ನು ತುಂಬೋದು, ಡಿನಲ್ಲಿ 10 ಎಲೆಕ್ಟ್ರಾನ್ಸ್ಗಳನ್ನು ತುಂಬೋದು. ಅದೇ ರೀತಿಯಲ್ಲಿ ಎಫಲ್ಲಿ 14 ಎಲೆಕ್ಟ್ರಾನ್ಸ್ಗಳನ್ನು ತುಂಬೋದು. ಇದು ನಮಗೆ ಗೊತ್ತಿರಬೇಕು. ಆಗ ಮಾತ್ರ ನಾವೇನು ಮಾಡ್ಬೋದು, ಎಲೆಕ್ಟ್ರಾನ್ ವಿನ್ಯಾಸ ಬರೆಯೋದಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ನಾವಿಲ್ಲಿ ಕೆಲವು ಅಲೋಹಗಳನ್ನು ಕೊಡಿದ್ದಾರೆ, ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್, ಫಾಸ್ಫರಸ್, ಸಲ್ಫರ್, ಕ್ಲೋರಿನ್ ಅಂತ. ಅದರ ಒಂದು ಎಲೆಕ್ಟ್ರಾನ್ ವಿನ್ಯಾಸವನ್ನು ಕೂಡ ಇಲ್ಲಿ ಕೊಟ್ಟಿದೆ. ಇಲ್ಲಿ ಮುಖ್ಯವಾಗಿ ಏನು ನೋಡ್ತಾ ಇದ್ದೀವಿ ಮಕ್ಕಳೇ ಅಂತ ಹೇಳಿದರೆ, ಈ ಒಂದು ಇದರಲ್ಲಿ ವಿವಿಧ ಕವಚಗಳಲ್ಲಿ ಅಂದರೆ ಮುಖ್ಯ ಕವಚಗಳಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇರ್ತವೆ ಅಂತ ತೋರಿಸಿದ್ದಾರೆ. ಈ ಕೆ ಕವಚದಲ್ಲಿ 1s ಎಂಬ ಉಪಕವಚ ಬರ್ತದೆ. ಎಲ್ಲಿಗೆ ಬಂದಾಗ 2s 2p ಅಂತ ಉಪಕವಚ ಬರ್ತದೆ. 2s 2pನಲ್ಲಿ 2 ಅದರಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇರ್ತವೆ ಸೇರಿಸಿ ಇಲ್ಲಿ ಕೊಟ್ಟಿದ್ದಾರೆ 8 ಅಂತಕ್ಕಂಥದ್ದು. ಮತ್ತು 3ನೇ ಮುಖ್ಯ ಕವಚದಲ್ಲಿ ಅಲ್ಲಿ 3s 3p 3d ಅಂತ ಬರ್ತದೆ. ಅವುಗಳನ್ನು ಒಟ್ಟಾಗಿ ಕೂಡಿಸ್ಬಿಟ್ಟು ಇಲ್ಲಿ ಇದನ್ನು ಕೊಟ್ಟಿದ್ದಾರೆ. ಈಗ ನಾವು ಅದನ್ನು ನೋಡ್ಕೋಬೇಕಾಗ್ತದೆ. ಈ ರೀತಿಯಾಗಿ ನಾವು ಎಲೆಕ್ಟ್ರಾನ್ ವಿನ್ಯಾಸಗಳನ್ನು ನಾವಿಲ್ಲಿ ನೋಡ್ಕೋಬೇಕು ಆಗ್ತದೆ ಅಂತಕ್ಕಂಥದ್ದು. ಈಗ ನಾವು ಇನ್ನೊಂದು ಸೋಡಿಯಂ ಏನಾಗ್ತದೆ ಅಂತ ಹೇಳಿದರೆ, ಕ್ಲೋರಿನ್ ಜೊತೆಗೆ ವರ್ತಿಸಿ ಸೋಡಿಯಂ ಕ್ಲೋರೈಡ್ ಎಂಬ ಸಂಯುಕ್ತವನ್ನು ಉಂಟು ಮಾಡ್ತದೆ ಅಂತಕ್ಕಂಥದ್ದು. ಸೋಡಿಯಂ ಅಂತಕ್ಕಂಥದ್ದು ಒಂದು ಲೋಹ, ಕ್ಲೋರಿನ್ ಅಂತಕ್ಕಂಥದ್ದು ಒಂದು ಅಲೋಹ. ಸೋಡಿಯಮಿನ ಅತ್ಯಂತ ಹೊರಕವಚದಲ್ಲಿ 1 ಎಲೆಕ್ಟ್ರಾನ್ ಇರ್ತದೆ, ಕ್ಲೋರಿನಿನ ಅತ್ಯಂತ ಹೊರಕವಚದಲ್ಲಿ 7 ಎಲೆಕ್ಟ್ರಾನ್ಸ್ಗಳಿರ್ತವೆ. ಈ ಸೋಡಿಯಂ ಏನು ಮಾಡ್ತದೆ, ತನ್ನ ಒಂದು ಹೊರಕವಚದಲ್ಲಿರ್ತಕ್ಕಂಥ 1 ಎಲೆಕ್ಟ್ರಾನನ್ನು ಕಳೆದುಕೊಳ್ಳುತ್ತದೆ. ಮತ್ತು ಕ್ಲೋರಿನ್ ಏನು ಮಾಡ್ತದೆ ಅಂತ ಹೇಳಿದರೆ, ಕ್ಲೋರಿನಿನ ಅತ್ಯಂತ ಹೊರಕವಚದಲ್ಲಿ 7 ಎಲೆಕ್ಟ್ರಾನ್ಸ್ಗಳಿರ್ತವೆ. ಆ ಕ್ಲೋರಿನ್ 7 ಎಲೆಕ್ಟ್ರಾನ್ಸ್ಗಳು ಹೊಂದಿದ್ದು ಆ ಸೋಡಿಯಂನ ಏನು ಮಾಡ್ತದೆ, 1 ಎಲೆಕ್ಟ್ರಾನನ್ನು ಕಳೆದುಕೊಂಡ್ಬಿಟ್ಟು ಆವಾಗ ಏನಾಗುತ್ತೆ 8 ಎಲೆಕ್ಟ್ರಾನ್ಗಳಾಗ್ತವೆ. ಆವಾಗ ಏನಾಗುತ್ತೆ ಅಂತ ಹೇಳಿದರೆ, ಕ್ಲೋರಿನ್ ಪರಮಾಣು ಋಣ ವಿದ್ಯುದಾಂಶವನ್ನು ಹೊಂದುತ್ತದೆ ಅಂತಕ್ಕಂಥದ್ದು. ಋಣ ವಿದ್ಯುದಾಂಶವನ್ನು ಹೊಂದಿರ್ತದೆ ಅಂದರೆ ಸೋಡಿಯಂ ಮತ್ತು ಕ್ಲೋರೈಡ್ ಅಯಾನುಗಳು ವಿರುದ್ಧ ವಿದ್ಯುದಾಂಶವನ್ನು ಹೊಂದಿರ್ತವೆ ಅಂತಕ್ಕಂಥದ್ದು. ಹಾಗಾಗಿ ಈ ಒಂದು ಪರಸ್ಪರ ಆಕರ್ಷಿಸಲ್ಪಡುತ್ತವೆ ಮತ್ತು ಪ್ರಬಲ ಸ್ಥಾಯಿ ವಿದ್ಯುತ್ ಆಕರ್ಷಣ ಬಲದಿಂದ ಸೋಡಿಯಂ ಕ್ಲೋರೈಡ್ ಆಗುತ್ತದೆ ಅಂತಕ್ಕಂಥದ್ದು. ಇದು ಒಂದು ನಾವು ಎಲೆಕ್ಟ್ರಾನ್ ವಿನ್ಯಾಸವನ್ನು ಬರೆದುಬಿಟ್ಟು ಸಿಂಪಲ್ಲಾಗಿ ನಾವೇನು ಮಾಡ್ತೀವಿ, ಸೋಡಿಯಂ ಬರೆದುಬಿಟ್ಟು 281 ಪ್ಲಸ್ Cl ಕೆಳಗೆ 287 ಬರಿತೀವಿ. ಒಂದು ಆರೋ ಮಾರ್ಕ್ ಹಾಕಿಬಿಟ್ಟು ಉತ್ಪನ್ನದಲ್ಲಿ ಸೋಡಿಯಂ ಕ್ಲೋರೈಡ್ NaCl ಅಲ್ಲಿ ಕೆಳಗೆ 288 ಅಂತ ತೋರಿಸ್ತೀವಿ. ಅಂದರೆ ಏನಾಗಿದೆ, ಸೋಡಿಯಂ ತನ್ನ ಹೊರ ಕವಚದಲ್ಲಿರ್ತಕ್ಕಂಥ 1 ಎಲೆಕ್ಟ್ರಾನ್ಗಳನ್ನು ಕಳ್ಕೊಳ್ತದೆ. ಕ್ಲೋರಿನ್ ಏನು ಮಾಡ್ತದೆ, ಆ 1 ಎಲೆಕ್ಟ್ರಾನನ್ನು ಪಡ್ಕೊಂಡು ಅಷ್ಟಕ ಎಲೆಕ್ಟ್ರಾನ್ ಆಗೋದು ಅಂದರೆ 8 ಆಗ್ತವೆ. ಅಲ್ಲಿ ಅದಕ್ಕೆ ಋಣ ವಿದ್ಯುದಾಂಶವನ್ನಂತ ನಾವು ಇಲ್ಲಿ ಹೇಳ್ತಾ ಇದ್ದೀವಿ. ಈ ರೀತಿಯಾಗಿ ಏನಾಗ್ತದೆ ಅಂತ ಹೇಳಿದರೆ, ಲೋಹಗಳು ಏನು ಮಾಡ್ತವೆ, ಎಲೆಕ್ಟ್ರಾನ್ಗಳನ್ನು ಕಳೆದುಕೊಳ್ಳುವ ಅಥವಾ ಪಡೆದುಕೊಳ್ಳುವ ಮೂಲಕ ಉಂಟಾಗ್ತಕ್ಕಂತಹ ಸಂಯುಕ್ತಗಳಿಗೆ ನಾವು ಅಯಾನಿಕ್ ಸಂಯುಕ್ತಗಳು ಅಂತ ಕರಿತೀವಿ. ಅಥವಾ ಅವುಗಳನ್ನು ನಾವು ಎಲೆಕ್ಟ್ರೋವೇಲೆಂಟ್ ಅಂತೇಳ್ಬಿಟ್ಟು ಕರಿತೀವಿ. ಎಲೆಕ್ಟ್ರೋವೇಲೆಂಟ್ ಅಂತ ಕರಿತೀವಿ. ಯಾವುದನ್ನು ಇಲ್ಲಿ ನೋಡಿ, ನಾವಿಲ್ಲಿ ನೋಡ್ತಾ ಇದ್ದೀವಿ. ಇಲ್ಲಿ ಏನನ್ನು
ಮೆಗ್ನೀಷಿಯಮ್ ಏನಾಗಿದೆ ಇಲ್ಲಿ, ಮೆಗ್ನೀಷಿಯಮಲ್ಲಿ ಅಲ್ಲ ಸಾರಿ ಇದರಲ್ಲಿ ಸೋಡಿಯಮ್ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಸೋಡಿಯಂನಲ್ಲಿ ಏನಾಗಿದೆ ಅಂತ ಹೇಳಿದರೆ, ಸೋಡಿಯಂನಲ್ಲಿ ನಾವು ತೋರಿಸ್ತಾ ಇದ್ದೀವಿ ನೋಡಿ 281 ಅಂತ. ಸೊ ಇದು ಒಂದು ಎಲೆಕ್ಟ್ರಾನ್ ಕಳ್ಕೊಂಡು, ಹಾಗಾಗಿ ಎಷ್ಟಾಯಿತು, ಸೋಡಿಯಂ ಧನ ಆಯನ ಆಯ್ತು ಇಲ್ಲಿ. ಅದೇ ರೀತಿಯಾಗಿ ಕ್ಲೋರಿನ್ನ ಪರಮಾಣು ಸಂಖ್ಯೆ 17, ಅಂದರೆ 2, 8, 7 ಅಂತ ಹಾಕ್ತೀವಿ. ಕೆನಲ್ಲಿ 2, 8, ಎಲ್ಲಲ್ಲಿ 8, ಎಮ್ಮಲ್ಲಿ 7 ಎಲೆಕ್ಟ್ರಾನ್. ಇಲ್ಲಿ 7 ಎಲೆಕ್ಟ್ರಾನ್ ಇದೆ, ಇಲ್ಲಿ 1 ಎಲೆಕ್ಟ್ರಾನ್ ಇದೆ. ಅದೇನಾಗುತ್ತೆ, 1 ಎಲೆಕ್ಟ್ರಾನನ್ನು ಇಲ್ಲಿರ್ತಕ್ಕಂಥ 1 ಎಲೆಕ್ಟ್ರಾನನ್ನು ಇದು 7 ಎಲೆಕ್ಟ್ರಾನ್ ಇದಾವಲ್ಲ, ಇದು ಏನಾಗುತ್ತೆ ಸೇರಿಕೊಂಡು ಇಲ್ಲಿ 8 ಎಲೆಕ್ಟ್ರಾನ್ ಆಗ್ತದೆ. ಅದಕ್ಕೋಸ್ಕರ 281 ಅಂತ ನಾವು ಇಲ್ಲಿ ಹೇಳ್ತೀವಿ ಅಂತಕ್ಕಂಥದ್ದು. ಈ ರೀತಿಯಾಗಿ ಅಯಾನಿಕ್ ಸಂಯುಕ್ತಗಳು ಏನಾಗಿರ್ತವೆ ಅಂತ ಹೇಳಿದರೆ, ಅಯಾನಿಕ್ ಸಂಯುಕ್ತಗಳು ಉಂಟಾಗ್ತವೆ ಅಂತಕ್ಕಂಥ ಇಲ್ಲಿ ಹೇಳ್ತಾರೆ ನೋಡಿ. ಇಲ್ಲಿ ಅಯಾನಿಕ್ ಸಂಯುಕ್ತಗಳು ಅಥವಾ ಎಲೆಕ್ಟ್ರೋವೇಲೆಂಟ್ ಸಂಯುಕ್ತಗಳು ಅಂತೇಳ್ಬಿಟ್ಟು ನಾವು ಕರೀತೀವಿ. ಅದು ಮೆಗ್ನೀಷಿಯಂ ಕ್ಲೋರೈಡ್ ಉದಾಹರಣೆ ಆಗಿದೆ, ಸೋಡಿಯಂ ಕ್ಲೋರೈಡು ಕೂಡ ಆಗಿದೆ ಅಂತಕ್ಕಂಥದ್ದು. ಈಗ ನಾವು ಕೊನೆಯದಾಗಿ ಅಯಾನಿಕ್ ಸಂಯುಕ್ತಗಳ ಒಂದು ಗುಣಗಳು ಇದಾವೆ ನೋಡಿ. ಅಯಾನಿಕ್ ಸಂಯುಕ್ತಗಳ ಗುಣಗಳು ಏನೇನು ಗುಣಗಳನ್ನು ಹೊಂದಿದ್ದಾವೆ ಅಂತಕ್ಕಂಥದ್ದು. ಅಯಾನಿಕ್ ಸಂಯುಕ್ತಗಳ ಗುಣಗಳಿಗೆ ನಾವು ಬಂದಾಗ ನಮಗೆಲ್ಲ ಗೊತ್ತಿದೆ. ಅಯಾನಿಕ್ ಸಂಯುಕ್ತ ಅಂತ ಹೇಳಿದರೆ ಏನು, ಫಸ್ಟ್ ಅದು ತಿಳ್ಕೊಬೇಕು. ಅಯಾನಿಕ್ ಬಂಧವನ್ನು ಹೊಂದಿರತಕ್ಕಂಥ ಒಂದು ಸಂಯುಕ್ತ ಇದು. ಅಯಾನಿಕ್ ಬಂಧ ಅಂತ ಹೇಳಿದರೆ ಏನು, ಎಲೆಕ್ಟ್ರಾನುಗಳ ವರ್ಗಾವಣೆಯಿಂದ ಉಂಟಾಗಿರ್ತಕ್ಕಂಥ ಬಂಧವನ್ನು ನಾವು ಅಯಾನಿಕ್ ಬಂಧ ಅಂತ ಕರಿತೀವಿ. ಇಂತಹ ಅಯಾನಿಕ್ ಬಂಧವನ್ನು ಹೊಂದಿರತಕ್ಕಂಥ ಸಂಯುಕ್ತಗಳಿಗೆ ಅಯಾನಿಕ್ ಸಂಯುಕ್ತಗಳು ಅಂತ ಹೇಳ್ತೀವಿ. ಉದಾಹರಣೆಗೆ ಸೋಡಿಯಂ ಕ್ಲೋರೈಡ್, ಅಡುಗೆ ಉಪ್ಪು ಇದೆಯಲ್ಲ, ಅದೊಂದು ಅಯಾನಿಕ್ ಸಂಯುಕ್ತ. ಈಗ ನಾವು ಈ ಒಂದು ಸಂಯುಕ್ತಗಳ ಗುಣಗಳಿಗೆ ಬಂದಾಗ ಅದು ಭೌತಿಕ ಸ್ಥಿತಿಯಾಗಿರ್ಬೋದು. ಈಗ ಸಾಮಾನ್ಯವಾಗಿ ನಾವು ಈ ಒಂದು ಅಯಾನಿಕ್ ಸಂಯುಕ್ತಗಳು ಘನ ವಸ್ತು ರೂಪದಲ್ಲಿರ್ತವೆ ಅಂತಕ್ಕಂಥದ್ದು ಒಂದು. ಮತ್ತು ಸಾಮಾನ್ಯವಾಗಿ ಅವು ಬಿದುರವಾಗಿರ್ತವೆ, ಗಟ್ಟಿಯಾಗಿರ್ತವೆ. ಅವುಗಳನ್ನು ಒಡೆದಾಗ ಏನಾಗುತ್ತೆ, ಅದು ಪುಡಿ ಆಗ್ತವೆ ಅಂತಕ್ಕಂಥದ್ದು. ಯಾವುದು, ಅಯಾನಿಕ್ ಸಂಯುಕ್ತಗಳು ಘನ ರೂಪದಲ್ಲಿರ್ತವೆ ಮತ್ತು ಬಿದುರವಾಗಿರ್ತವೆ ಅಂತಕ್ಕಂಥದ್ದು. ಮತ್ತು ಇಲ್ಲಿ ಮಕ್ಕಳ ಇದರ ಕರಗುವ ಮತ್ತು ಕುದಿಯುವ ಬಿಂದು ಏನಿದೆ ಅಂತ ಹೇಳಿದರೆ, ತುಂಬ ಹೆಚ್ಚಿನ ಕರಗುವ ಮತ್ತು ಕುದಿಯುವ ಬಿಂದುವನ್ನು ಹೊಂದಿರ್ತವೆ. ಮತ್ತು ಬಹಳ ಇಂಪಾರ್ಟೆಂಟ್ ಏನಪ್ಪ ಅಂತ ಹೇಳಿದರೆ, ಈ ಅಯಾನಿಕ್ ಸಂಯುಕ್ತಗಳ ಮಧ್ಯದಲ್ಲಿರ್ತಕ್ಕಂಥ ಬಂಧ ಏನಾಗಿದೆ ಅಂತ ಹೇಳಿದರೆ, ಅದು ತುಂಬ ಪ್ರಬಲವಾಗಿರ್ತದೆ. ಹಾಗಾಗಿ ಇದನ್ನು ಹೊಡಿಬೇಕಾದ್ರೆ, ಈ ಬಂಧವನ್ನು ಹೊಡಿಬೇಕಾದ್ರೆ ಹೆಚ್ಚಿನ ಶಕ್ತಿ ಏನಾಗಿರ್ತದೆ, ಬೇಕಾಗ್ತದೆ. ಗೊತ್ತಾಯ್ತಲ್ಲ ನಮಗೀಗ. ಹೆಚ್ಚಿನ ಕರಗುವ ಮತ್ತು ಕುದಿಯುವ ಬಿಂದುವನ್ನು ಹೊಂದಿರ್ತವೆ. ಆ ಅಯಾನಿಕ್ ಬಂಧ ಪ್ರಬಲವಾಗಿರೋದ್ರಿಂದ ಅದು ಹೊಡಿಬೇಕಾದ್ರೆ ನಮಗೇನು ಬೇಕು, ಹೆಚ್ಚಿನ ಶಕ್ತಿ ಬೇಕು ಅಂತಕ್ಕಂಥದ್ದು. ಆಮೇಲೆ ನಾವು ವಿಲೀನತೆಗೆ ಬಂದಾಗ ಕರಗ್ತಕ್ಕಂಥದ್ದು ಎದರಲ್ಲಿ, ಈಗ ನಮಗೆಲ್ಲ ಗೊತ್ತಿದೆ, ಅಡುಗೆ ಉಪ್ಪು ಎದರಲ್ಲಿ ಕರಗ್ತದೆ, ನೀರಿನಲ್ಲಿ ಕರಗ್ತದೆ. ಅದಕ್ಕೋಸ್ಕರ ಅಯಾನಿಕ್ ಸಂಯುಕ್ತಗಳು ಸಾಮಾನ್ಯವಾಗಿ ನೀರಿನಲ್ಲಿ ಕರಗ್ತವೆ. ಆದರೆ ಸಾವಯವ ದ್ರಾವಕಗಳಲ್ಲಿ ಅದು ಕರಗೋದಿಲ್ಲ. ಸಾವಯವ ಅಂದರೆ ಆರ್ಗ್ಯಾನಿಕ್ ಸೊಲ್ಯೂಷನ್ಸ್ ಅಂತ ಕರಿತೀವಿ, ಇಲ್ಲಿ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಅಂದರೆ ಸೀಮೆಎಣ್ಣೆ ಆಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಅರ್ಥ ಆಯ್ತಲ್ಲ. ಇಂಥವು ಸೀಮೆಎಣ್ಣೆ, ಪೆಟ್ರೋಲ್, ಡೀಸೆಲ್, ಆಯಿಲ್ ಇವುಗಳಲ್ಲಿ ಏನಾಗೋದಿಲ್ಲ, ಕರಗೋದಿಲ್ಲ ಅಂತಕ್ಕಂಥದ್ದು. ಮತ್ತು ವಿದ್ಯುತ್ ವಾಹಕತೆಗೆ ನಾವು ಬಂದಾಗ ಈ ಅಯಾನಿಕ್ ಸಂಯುಕ್ತಗಳು ಘನ ರೂಪದಲ್ಲಿದ್ದಾಗ ವಿದ್ಯುತ್ತನ್ನು ಹರಿಯಲು ಬಿಡಲ್ಲ. ಭಾಳ ಇಂಪಾರ್ಟೆಂಟ್. ಘನ ಸ್ಥಿತಿಯಲ್ಲಿ ಅವು ವಿದ್ಯುತ್ತನ್ನು ಹರಿಯಲು ಬಿಡೋದಿಲ್ಲ. ಆದರೆ ದ್ರವ ಸ್ಥಿತಿನ ತಂದಾಗ, ಅದಕ್ಕೆ ಸ್ವಲ್ಪ ದ್ರವ ರೂಪಕ್ಕೆ ತಂದಾಗ ಅವುಗಳ ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡುತ್ತವೆ. ಇದು ವಿದ್ಯುತ್ ವಾಹಕತ್ವ ಗುಣವನ್ನು ಹೊಂದಿರ್ತವೆ ಅಂತಕ್ಕಂಥದ್ದು. ಸಾಮಾನ್ಯವಾಗಿ ಅವು ಅಯಾನಿಕ್ ಸಂಯುಕ್ತಗಳು ಘನ ರೂಪದಲ್ಲಿ ಇದ್ದಾಗ ವಿದ್ಯುತ್ತನ್ನು ಹರಿಯಲು ಬಿಡೋದಿಲ್ಲ. ಆದರೆ ಅವುಗಳನ್ನೇ ದ್ರವ ರೂಪಕ್ಕೆ ತಂದಾಗ ಮಾತ್ರ ಅವುಗಳು ವಿದ್ಯುತ್ತನ್ನು ಹರಿಯಲು ಸಹಾಯವನ್ನು ಮಾಡ್ತವೆ ಅಂತಕ್ಕಂಥದ್ದು. ಮಕ್ಕಳೇ, ಈಗ ನಾವು ಲೋಹಗಳ ದೊರೆಯುವಿಕೆಗೆ ನಾವು ಬರೋಣ. ಲೋಹಗಳು ದೊರೆಯುವಿಕೆ ಎಲ್ಲಿದ್ದಾವೆ ಅಂತ ಹೇಳಿದರೆ, ಸಾಮಾನ್ಯವಾಗಿ ನಮಗೆಲ್ಲ ಲೋಹಗಳು ಭೂಮಿಯಲ್ಲಿ ಸಿಗ್ತವೆ. ಹಾಗಾಗಿ ಭೂತೊಗಟೆಯು ಲೋಹಗಳ ಪ್ರಮುಖ ಏನಾಗಿದೆ,
ಏನಾಗಿದೆ, ಆಕಾರ ಆಗಿದೆ ಅಂತಕ್ಕಂಥದ್ದು. ಈ ಒಂದು ಭೂತೊಗಟೆ ಭೂಮಿಯಲ್ಲಿ ನೈಸರ್ಗಿಕವಾಗಿ ದೊರೆಯುವಂತಹ ಧಾತು ಅಥವಾ ಸಂಯುಕ್ತಗಳನ್ನು ನಾವು ಏನಂತ ಕರಿತೀವಿ, ಖನಿಜಗಳು ಅಂತ ಕರಿತೀವಿ. ಈ ಭೂತೊಗಟೆಯಲ್ಲಿ ನೈಸರ್ಗಿಕವಾಗಿ ದೊರೆಯುವಂತಹ ಧಾತು ಅಥವಾ ಸಂಯುಕ್ತಗಳನ್ನು ನಾವು ಖನಿಜಗಳು ಅಂತೇಳ್ಬಿಟ್ಟು ಕರಿತೀವಿ. ಈ ಒಂದು ಖನಿಜಗಳು ಏನಾಗಿದ್ದಾವೆ, ಕೆಲವು ಸ್ಥಳಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಿಗ್ಬೋದು, ಕೆಲವು ಸ್ಥಳಗಳಲ್ಲಿ ಕಡಿಮೆ ಪ್ರಮಾಣದಲ್ಲಿ ಸಿಗ್ಬೋದು. ಈ ಒಂದು ಖನಿಜಗಳನ್ನು ಯಾವುದರಿಂದ ಪಡಿತಾರೆ ಅಂತ ಹೇಳಿದರೆ, ಅವುಗಳ ಅದುರುಗಳಿಂದ ಪಡೆಯಲಾಗುತ್ತದೆ. ಅಂದರೆ ಖನಿಜಗಳು ಯಾವ ರೂಪದಲ್ಲಿರ್ತವೆ, ಅದಿರಿನ ರೂಪದಲ್ಲಿ, ಓರ್ಸ್ ಅಂತ ನಾವು ಕರಿತೀವಿ. ಇಷ್ಟು ನಮಗೆ ಗೊತ್ತಾಗಬೇಕು ಅಂತಕ್ಕಂಥದ್ದು. ನೆಕ್ಸ್ಟ್ ಲೋಹೋದ್ಧರಣ ಅಂತಕ್ಕಂಥದ್ದಿದೆ. ಲೋಹೋದ್ಧರಣ ಅಂತ ಹೇಳಿದರೆ ಏನು ಅಂತ ಹೇಳಿದರೆ, ಲೋಹಗಳನ್ನು ಅವುಗಳ ಅದುರುಗಳಿಂದ ಪಡೆಯುವಂತಹ ಒಂದು ವಿದ್ಯಮಾನವನ್ನು ನಾವು ಲೋಹೋದ್ಧರಣ ಅಂತೇಳ್ಬಿಟ್ಟು ಕರಿತೀವಿ. ಈ ಭೂತೊಗಟೆಯಲ್ಲಿ ನೈಸರ್ಗಿಕವಾಗಿ ಸಿಗ್ತಕ್ಕಂತಹ ಲೋಹಗಳು ಬೇರೆ ಬೇರೆ ರೂಪದಲ್ಲಿ ಸಿಗ್ತವೆ. ಕೆಲವು ಮುಕ್ತ ರೂಪದಲ್ಲಿ ಸಿಗ್ತವೆ, ಕೆಲವು ಸಂಯುಕ್ತ ರೂಪದಲ್ಲಿ ಸಿಗ್ತವೆ. ಮುಕ್ತ ರೂಪ ಅಂದರೆ ಶುದ್ಧ ರೂಪ ಅಂತ, ಮತ್ತು ಸಂಯುಕ್ತ ಅಂತ ಹೇಳಿದರೆ ಆ ಲೋಹ ಬೇರೆ ಒಂದು ಇತರೆ ವಸ್ತುಗಳ ಜೊತೆಗೆ, ಅದು ಲೋಹಗಳಾಗಿರ್ಬೋದು, ಅಲೋಹಗಳಾಗಿರ್ಬೋದು, ಕಸ ಕಡ್ಡಿ ಕಶ್ಮಲಗಳಾಗಿರ್ಬೋದು, ಅವುಗಳ ಜೊತೆಗೆ ಇರ್ತವೆ. ಈ ರೀತಿಯಾಗಿ ನಮ್ಮ ಒಂದು ಲೋಹಗಳು ಒಂದು ನಿಸರ್ಗದಲ್ಲಿ ಹೆಂಗಿರ್ತವೆ ಅಂತ ಹೇಳಿದರೆ, ಅದು ಬೇರೆ ಬೇರೆ ರೂಪ. ಮುಕ್ತ ಅಂದರೆ ಶುದ್ಧ ಅಂತ. ಉದಾಹರಣೆಗೆ ಚಿನ್ನ, ಬೆಳ್ಳಿ ಇದೆಲ್ಲ ಮುಕ್ತ ರೂಪದಲ್ಲಿ ಸಿಗ್ತಕ್ಕಂಥದ್ದು. ಕಬ್ಬಿಣ, ತಾಮ್ರ, ಅಲ್ಯೂಮಿನಿಯಂ ಇವೆಲ್ಲವೂ ಕೂಡ ಸಂಯುಕ್ತ ರೂಪದಲ್ಲಿ ಸಿಗ್ತಕ್ಕಂಥ ಲೋಹಗಳಾಗಿವೆ ಅಂತಕ್ಕಂಥದ್ದು. ಈಗ ನಾವು ಈ ಒಂದು ಕ್ರಿಯಾಶೀಲತೆಯ ಸರಣಿಯ ಕೆಳಭಾಗದಲ್ಲಿ ನಾವು ನೋಡಿದ್ವಿ, ಕೆಲವು ಲೋಹಗಳು ಬಹಳ ಅತ್ಯಂತ ಕಡಿಮೆ ಕ್ರಿಯಾಕಾರತ್ವವನ್ನು ಹೊಂದಿರ್ತವೆ ಅಂತಕ್ಕಂಥದ್ದು. ನಾನು ಆವಾಗಲೇ ನಿಮಗೆ ತೋರಿಸಿದೆ, ಅಲ್ಲಿ ಅದು ಮುಕ್ತ ರೂಪದಲ್ಲಿ ಇರ್ತಕ್ಕಂಥವು ಯಾವುದು. ಈ ಒಂದು ಇದರಲ್ಲಿ ಚಿನ್ನ, ಬೆಳ್ಳಿ, ಪ್ಲಾಟಿನಮ್ ಮತ್ತು ತಾಮ್ರ ನೋಡಿ, ಇವು ಮುಕ್ತ ರೂಪದಲ್ಲಿ ಸಿಗ್ತಕ್ಕಂಥ ಲೋಹಗಳಾಗಿದ್ದಾವೆ. ಚಿನ್ನ ಅಂದರೆ ಏನು, AU ಅಂತ ನಾವು ಹೇಳ್ತೀವಿ. ಚಿನ್ನ ಅಂದ್ರೇನು, AU. ಆಮೇಲೆ ಬೆಳ್ಳಿ ಅಂದರೆ ಏನು, ಬೆಳ್ಳಿ ಅಂದರೆ AG. ಬೆಳ್ಳಿ ಅನ್ನೋ ಸೂತ್ರ ಏನು, AG. ಪ್ಲಾಟಿನಮ್ ಅಂದರೆ PT. ಅದೇ ರೀತಿ ತಾಮ್ರ ಅಂದರೆ CU. ಇವೆಲ್ಲವೂ ಕೂಡ ಏನಾಗಿದ್ದಾವೆ ಅಂತೇಳಿದರೆ, ಇವು ಏನಾಗ್ತವೆ, ಮುಕ್ತ ರೂಪದಲ್ಲಿ ನಮ್ಮ ಭೂತೊಗಟೆಯಲ್ಲಿ ಸಿಗ್ತಕ್ಕಂಥವು ಅಂತಕ್ಕಂಥದ್ದು. ಇನ್ನು ತಾಮ್ರ ಮತ್ತು ಇವುಗಳ ಸಂಯೋಜಿತ ರೂಪವಾದ ಸಲ್ಫೈಡ್ ಮತ್ತು ಆಕ್ಸೈಡ್ ಅದುರುಗಳು ರೂಪದಲ್ಲಿಯೂ ಸಿಗ್ತವೆ ಅಂತಕ್ಕಂಥ ಇಲ್ಲಿ ಹೇಳ್ತಾರೆ. ಸಲ್ಫೈಡ್ ಮತ್ತು ಆಕ್ಸೈಡ್ ಅದುರುಗಳ ರೂಪದಲ್ಲಿಯೂ ಕೂಡ ಇವು ಸಿಗ್ಬೋದು. ಅಂದರೆ ಇವು ಬೇರೆ ವಸ್ತುಗಳ ಜೊತೆಗೆ ಸೇರಿಕೊಂಡಾಗ, ತಾಮ್ರ ಸಲ್ಫರ್ ಜೊತೆಗೆ ಸೇರಿಕೊಂಡಾಗ ತಾಮ್ರದ ಸಲ್ಫೈಡ್ ಆಗುತ್ತೆ. ತಾಮ್ರ ಆಕ್ಸಿಜನ್ ಜೊತೆಗೆ ಸೇರಿಕೊಂಡಾಗ ತಾಮ್ರದ ಆಕ್ಸೈಡ್ ಆಗುತ್ತೆ. ಬೆಳ್ಳಿ ಸಲ್ಫರ್ ಜೊತೆಗೆ ಸೇರಿಕೊಂಡಾಗ ಬೆಳ್ಳಿಯ ಸಲ್ಫೈಡ್ ಆಗುತ್ತೆ. ಬೆಳ್ಳಿ ಆಕ್ಸಿಜನ್ ಜೊತೆಗೆ ಸೇರಿಕೊಂಡಾಗ ಬೆಳ್ಳಿಯ ಆಕ್ಸೈಡ್ ಆಗುತ್ತೆ. ಈ ರೀತಿಯಾಗಿ ಇವುಗಳನ್ನು ನಾವು ಏನಂತ ಕರಿತೀವಿ, ಅದುರುಗಳ ರೂಪದಲ್ಲಿ ಕೂಡ ಸಿಗ್ತವೆ ಅಂತಕ್ಕಂಥದ್ದು. ಈಗ ನಮಗೆ ಕೊನೆಯದಾಗಿ ಈ ಕ್ರಿಯಾಶೀಲತೆ ಈ ಬಗ್ಗೆ ನಮಗಿಲ್ಲಿ ಗೊತ್ತಾಯಿತು. ಈಗ ಕ್ರಿಯಾಶೀಲತೆ ವಿದ್ಯುತ್ ವಿಭಜನೆ ಅಂತಕ್ಕಂಥದ್ದು ಇಲ್ಲಿ ಹೇಳ್ತಾ ಇದ್ದೀವಿ. ಯಾವುದು, ಸೋಡಿಯಂ, ಕ್ಯಾಲ್ಶಿಯಂ, ಮೆಗ್ನೀಷಿಯಂ, ಅಲ್ಯೂಮಿನಿಯಂ ಇದಾವಲ್ಲ, ಇವು ವಿದ್ಯುತ್ ವಿಭಜನೆಯನ್ನು ಹೊಂದಿರತಕ್ಕಂಥವು ಅಂತಕ್ಕಂಥದ್ದು. ಈಗ ನಾವು ಕಾರ್ಬನ್ ಬಳಸಿ ಅಪಕರ್ಷಣೆ ಮಾಡ್ತಕ್ಕಂಥ ವಸ್ತುಗಳು ಕೂಡ ಇದ್ದಾವೆ. ಆನಂತರ ಮುಕ್ತ ರೂಪದಲ್ಲಿ ದೊರೆಯತಕ್ಕಂಥ ಲೋಹಗಳು ಕೂಡ ಇದ್ದಾವೆ. ಇದನ್ನು ಕ್ರಿಯಾಶೀಲತೆಯ ಸರಣಿ ಮತ್ತು ಸಂಬಂಧ ಲೋಹೋದ್ಧರಣ ಅಂತ ಹೇಳ್ಬಿಟ್ಟು ಇಲ್ಲಿ ಕರಿತೀವಿ. ಮಕ್ಕಳೇ, ನಾವಿಲ್ಲಿ ನೋಡ್ತಾ ಇದ್ದೀವಿ ಅದುರುಗಳು. ಅದುರು ಅಂದರೆ ಅದುರಿನ ಸಾರವರ್ಧನೆ. ಅದರಲ್ಲಿ ನಾವು ಇನ್ನೂ ತಿರ್ಗಾ ಏನು ವರ್ಗೀಕರಣ ಮಾಡಿದ್ದೀವಿ, ಹೆಚ್ಚಿನ ಕ್ರಿಯಾಪಟುತ್ವ ಲೋಹಗಳು, ಆಮೇಲೆ ಏನಾಗಿದ್ದಾವೆ ಪಟು ಲೋಹಗಳು, ಆಮೇಲೆ ಮಧ್ಯಮ ಕ್ರಿಯಾಪಟು ಲೋಹಗಳು. 3 ಬಗೆಗಳಾಗಿ ನಾವು ಏನು ಮಾಡಿದ್ದೀವಿ, ಲೋಹಗಳನ್ನು ವಿಂಗಡಣೆ ಮಾಡಿದ್ದೀವಿ. ಅಂದರೆ ಕ್ರಿಯಾಪಟುತ್ವದಲ್ಲಿ ಹೆಚ್ಚು ಇರ್ಬೋದು, ಮಧ್ಯಮ ಇರ್ಬೋದು, ಕಡಿಮೆ ಇರ್ಬೋದು. ತಿರ್ಗಿ ನಾವು ಹೆಚ್ಚಿನ ಕ್ರಿಯಾಪಟುತ್ವದಲ್ಲಿ ಏನು ಮಾಡ್ತೀವಿ, ದ್ರವಿಸಿದ ಅದುವಿನ ವಿದ್ಯುತ್ ವಿಭಜನೆ ಅಂತ ಹೇಳ್ತೀವಿ. ಆಮೇಲೆ ಶುದ್ಧ ಲೋಹ. ಇಲ್ಲಿ ಮಧ್ಯಮ ಕ್ರಿಯಾಪಟುತ್ವ ಲೋಹಗಳಿಗೆ ಬಂದಾಗ ಅದು ಕಾರ್ಬೋನೇಟ್ ಅದು ಆಗಿರ್ಬೋದು, ಸಲ್ಫೈಡ್ ಅದುರು ಆಗಿರ್ಬೋದು.
ಈಗ ಕಾರ್ಬೋನೇಟ್ ಅದುರುಗಳನ್ನು ನಾವು ಕಾಸೋದ್ರಿಂದ ಒಂದು ಶುದ್ಧ ಲೋಹದ ಆಕ್ಸೈಡ್ಗಳು ಸಿಗ್ತವೆ. ಸಲ್ಫೈಡ್ ಅದುರುಗಳನ್ನು ಹುರಿಯುವಿಕೆ ಮಾಡೋದ್ರಿಂದ ನಮಗೆ ಲೋಹದ ಆಕ್ಸೈಡ್ಗಳು ಸಿಗ್ತವೆ. ಆಮೇಲೆ ನಾವೇನು ಮಾಡ್ತೀವಿ ಅಂತ ಹೇಳಿದರೆ, ಈ ಒಂದು ಕಾಸುವಿಕೆ ಮತ್ತು ಹುರಿಯುವಿಕೆ ಕ್ರಿಯೆ ನಡೆದ ನಂತರ ಏನಾಗುತ್ತೆ, ಲೋಹೀಯ ಆಕ್ಸೈಡ್ಸ್ಗಳು ನಮಗೆ ಇಲ್ಲಿ ಸಿಗ್ತವೆ. ಆ ಲೋಹಗಳನ್ನು ಅಪಕರ್ಷಿಸಿದಾಗ ನಮಗೇನಾಗುತ್ತೆ, ಶುದ್ಧವಾದಂಥ ಲೋಹ ನಮಗಿಲ್ಲಿ ಸಿಗ್ತದೆ ಅಂತಕ್ಕಂಥದ್ದು. ಇದೇ ರೀತಿಯಲ್ಲಿ ನಾವು ಈ ಕಡೆಗೆ ಬಂದಾಗ ಕಡಿಮೆ ಕ್ರಿಯಾಕರತ್ವ ಹೊಂದಿರತಕ್ಕಂಥ ಲೋಹಗಳಿಗೆ ನಾವು ನೋಡಿದಾಗ ಅದು ಸಲ್ಫೈಡ್ ಅದುರು ಆಗಿರ್ಬೋದು. ಈ ಸಲ್ಫೈಡ್ ಅದುರುಗಳಾಗಿರ್ತವೆ ಸಾಮಾನ್ಯವಾಗಿ. ಈ ಸಲ್ಫೈಡ್ ಅದುರುಗಳನ್ನು ನಾವು ಹುರಿಯುವಿಕೆ ಕ್ರಿಯೆಯ ಮೂಲಕ ಲೋಹವನ್ನು ಏನು ಮಾಡ್ತೀವಿ, ಪಡೀತೀವಿ ಅಂತಕ್ಕಂಥದ್ದು. ಈ ರೀತಿಯಾಗಿ ನಾವು ಅದುರುಗಳನ್ನು ಏನು ಮಾಡ್ತೀವಿ, ಬೇರೆ ಬೇರೆ ಅದುರುಗಳಿಂದ ಬೇರೆ ಬೇರೆ ಲೋಹಗಳನ್ನು ನಾವು ಪಡಿತೀವಿ. ಸಾಮಾನ್ಯವಾಗಿ ಕಬ್ಬಿಣ ಅಂದರೆ ಹೇಮಾಟೈಟ್ ಮತ್ತು ಮೆಗ್ನಾಟೈಟ್ ಅಂತ ಇದೆ. ಅದು ಕಬ್ಬಿಣದ ಅದುರುಗಳ ಹೆಸರುಗಳು. ಈ ರೀತಿಯಾಗಿ ನಾವು ಲೋಹಗಳನ್ನು ನಾವೇನು ಮಾಡ್ತೀವಿ, ಪಡೀತೀವಿ ಅಂತಕ್ಕಂಥದ್ದು. ಇವತ್ತಿಗೆ ನಾವು ಈ ಒಂದು ಅವಧಿಯಲ್ಲಿ ಅನೇಕ ಅಂಶಗಳನ್ನು ತಿಳ್ಕೊಂಡಿದ್ದೀವಿ. ಇಲ್ಲಿವರೆಗೂ ನೀವು ಈ ಒಂದು ಪಾಠವನ್ನು ಆಲಿಸಿದ್ದಕ್ಕೋಸ್ಕರ ನಿಮಗೆ ಧನ್ಯವಾದಗಳು. ನಮಸ್ಕಾರ.